ನಿಜವಾದ ವಿದ್ಯೆ. ಯಾವುದಕ್ಕೆ ನಾವು ವಿದ್ಯೆ ಅಂತ ಕರಿಬೇಕು ಮತ್ತು ಆ ವಿದ್ಯೆಯನ್ನು ಪಡೆದಿರುವಂಥ ಮನುಷ್ಯ ಹೆಂಗಿರ್ತಾನ ಅನ್ನೋದನ್ನು ಹೇಳ್ತಾರೆ. ಈಗ ನಾವೆಲ್ಲ ಹೊರಗಿನ ವಸ್ತುಗಳ ಬಗ್ಗೆ ಕಲಿಯೋದಕ್ಕೆ ವಿದ್ಯೆ ಅಂತ ಕರಿತೀವಲ್ಲ, ಅವರು ಹೇಳ್ತಾರೆ ಅದು ವಿದ್ಯೆ ಅಲ್ಲ. ನಿಜವಾದ ವಿದ್ಯೆ ಅಂದ್ರೆ ಅದು ನಮಗೆ ಸಂತೋಷವನ್ನು ಕೊಡಬೇಕು, ನಮಗೆ ಸಮಾಧಾನವನ್ನು ಕೊಡಬೇಕು. ಅದು ನಿಜವಾದ ವಿದ್ಯೆ. ಅವರು ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು, ವಿದ್ಯೆ ಇಲ್ಲದವರ ಮುಖವು ಹಾಳೂರ ಹದ್ದಿನಂತಿಹುದು ಸರ್ವಜ್ಞ. ಇದೇ ಒಂದು ಲಕ್ಷಣ. ಇದು ನಾವು ವಿದ್ಯೆ ಪಡೆದೀವಿ, ಜ್ಞಾನವನ್ನು ಪಡೆದೀವಿ ಅಂತಿದರ ಲಕ್ಷಣ ಏನು ಅಂದ್ರೆ ಆ ಮನುಷ್ಯ ಚಿಂತೆಯಿಂದ ದೂರ ಆಗಬೇಕು, ಆತ ಚಿಂತೆಯಿಂದ ಮುಕ್ತನಾಗಬೇಕು. ಅದು ನಿಜವಾದ ವಿದ್ಯೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿರುವುದು. ನೋಡಿದ್ರೆ ಸಂತೋಷ ಅನಿಸ್ಬೇಕು. ನಾವೆಲ್ಲ ಭಾರಿ ಕಲ್ತೇವಿ, ಸಾಕಷ್ಟೆಲ್ಲ ಅರಿತುಕೊಂಡಿವಿ, ನಮಗ ಗೊತ್ತಿರ್ಲಾರ್ದು ಯಾವುದೂ ಇಲ್ಲ. ಆದ್ರೆ ಏನು ಮಾಡೋದು? ಬರೇ ಮನುಷ್ಯನ್ಯಾಗ ಚಿಂತೆ, ಕೆಟ್ಟ ಆಲೋಚನೆಗಳು, ಮುಖದ ಮೇಲೆ ಅಸಮಾಧಾನತೆ ಇದು ಇತ್ತು ಅಂತಂದ್ರೆ ಹೇಗೆ ಆ ಮನುಷ್ಯ ಕಲ್ತಾನಂತ ಹೇಳೋದು? ಕಲಿಯುವುದು ಅದಕ್ಕೆ ಸಂತೋಷವಾಗಿ ಇರಲಿಕ್ಕಾಗಿ. ಮತ್ತು ಕಲಿತು ಮತ್ತೆ ನಾವು ಖಿನ್ನರಾಗೋದಾದ್ರೆ, ಕಲಿತಷ್ಟು ನಮ್ಮ ಚಿಂತೆಗಳು ಹೆಚ್ಚಾಗ್ತಿದ್ದು ಅಂದ್ರೆ ಈ ಕಲ್ತವ್ರಕ್ಕಿಂತ ದನ ಕಾಯೋರು ಭಾಳ ಚಲೋ, ಅವ್ರು ಭಾಳ ಆರಾಮಿರ್ತಾರೆ. ನಾವು ಎದಕ್ಕೆ ಕಲಿಬೇಕು ಅಂದ್ರೆ ಅವ್ರಕ್ಕಿಂತಲೂ ಹೆಚ್ಚು ನಾವು ಸಮಾಧಾನವಾಗಿರಬೇಕು. ಯಾರು ಕಲ್ತಿಲ್ಲ, ಇವ್ರು ಸಾಲಿ ಕಲ್ತಿಲ್ಲ ಅಂತ ನಾವು ಯಾರಿಗೆ ಅಂತೀವಿ, ಇವ್ರಿಗೇನೂ ಜ್ಞಾನ ಇಲ್ಲ ಅಂತ ಯಾರಿಗೆ ಅಂತೀವಿ, ಅವ್ರಕ್ಕಿಂತಲೂ ಕಲಿತ ಮನುಷ್ಯ ಆನಂದದಿಂದ ಇರಬೇಕು. ಆದರೆ ಈಗ ತದ್ದು ವಿರುದ್ಧ ಆಗ್ಯದ. ಯಾರು ಕಲ್ತಾರ ಅವ್ರಿಗೆ ಸಮಸ್ಯೆಗಳು ಹೆಚ್ಚು, ಯಾರು ಕಲ್ತಾರ ಅವ್ರಿಗೆ ಚಿಂತೆಗಳು ಹೆಚ್ಚು, ಯಾರು ಭಾರಿ ಗಳಿಸ್ಯಾರ ಅವ್ರಿಗೆ ಅಸಮಾಧಾನ ಹೆಚ್ಚು. ಮತ್ತಿದು ಕಲ್ತದ್ದು ಎದಕ್ಕೆ ಬಂತು? ಅದಕ್ಕೆ ಇದು ವಿದ್ಯೆ ಅಲ್ಲ. ನಾವು ಬರೇ ಇದು ಹೊರಗಿನ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಕಲ್ತೀವಿ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು. ಅದು ನಮಗೆ ಸಂತೋಷ ಕೊಡಬೇಕು. ಅದು ಒಂದು ಮಾತ್ರ ವಿದ್ಯೆ. ಅಧ್ಯಾತ್ಮ ವಿದ್ಯೆ ಅದಲ್ಲ, ಇದು ಒಂದು ನಿಜವಾದಂಥ ವಿದ್ಯೆ. ನಾವು ಲೌಕಿಕ ವಿದ್ಯೆಗಳನ್ನು ಕಲ್ತೀವಿ, ಆದ್ರೆ ಅದರಿಂದ ಸಮಾಧಾನ ಸಿಗ್ತಾ ಇಲ್ಲ. ಇದು ಅಧ್ಯಾತ್ಮ ವಿದ್ಯೆ, ಇದು ನಿಜವಾದ ವಿದ್ಯೆ. ಇದು ನಮ್ಮನ್ನ ಪ್ರಸನ್ನರನ್ನಾಗಿ ಮಾಡ್ತದೆ. ಇದನ್ನು ನಾವೆಲ್ಲ ಪಡೆದುಕೊಳ್ಬೇಕು. ಹಿಂದಕ್ಕೆ ಋಷಿಗಳು ಹೇಳಿದರು, ಅವರು ಆಗಿನ ಗುರುಕುಲಗಳಿದ್ವಲ್ಲ, ಅವುಗಳಿಗೆ ನಾವು ಆಶ್ರಮ ಅಂತ ಕರಿತೀವಿ. ಅಲ್ಲಿ 10-12 ವರ್ಷಗಳವರೆಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಆ ಬಳಿಕ ಅವರು ಅಲ್ಲಿಂದ ಮನೆಗೆ ಹೋಗ್ತಿದ್ರು. ಋಷಿಗಳು ಹೇಳಿ ಕಳಿಸ್ತಿದ್ರು, ನೀವೀಗ 10-12 ವರ್ಷ ಕಲ್ತ್ರಿ, ನಿಮಗೆ ಏನು ನೆನಪುಳಿತದೋ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ಒಂದು ನೆನಪಿಟ್ಟುಕೊಳ್ಬೇಕು, ಏನು ಅಂದ್ರೆ ಸ್ವಾಧ್ಯಾಯ ಪ್ರವಚನ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನವನ್ನ ಎಂದೂ ತಪ್ಪಿಸಬಾರದು. ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದ್ರೆ ನಾವು ಸ್ವಂತ ಚಿಂತನೆಯನ್ನು ಮಾಡೋದು. ಸ್ವ ಅಧ್ಯಾಯ, ಸ್ವಲ್ಪ ನಾವು ಸ್ವಂತ ಅಧ್ಯಯನ ಮಾಡೋದು. ಮತ್ತು ಪ್ರವಚನ ಅಂದ್ರೆ ನಾವು ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೊಂದಿಷ್ಟು ಹೇಳೋದು. ಇವೆರಡನ್ನು ತಪ್ಪಿಸಬಾರದು ಅಂತ ಹೇಳಿ ಕಳಿಸ್ತಿದ್ದಾರೆ. ಯಾಕಂದ್ರೆ ಇದು ಪ್ರಪಂಚ ಮಾಯಾ ಪ್ರಪಂಚ. ಅದ ಈ ಮಾಯಾ ಪ್ರಪಂಚದ ಲಕ್ಷಣ ಏನು ಅಂದ್ರೆ ಮರೆಸೋದು. ಎಷ್ಟು ನಮಗೆ ಗೊತ್ತಿದ್ರೂ ಅಷ್ಟು ಬೇಗ ಮರೆಸಿಬಿಡ್ತದೆ. ಹೆಂಗೆ ಸೂರ್ಯನಿಗೆ ಮೋಡಗಳು ಬಂದಂಗ ಸೂರ್ಯ ಏನೋ
ಪ್ರಖರವಾಗೇನೆ ಇರ್ತಾನ. ಅವನು ಬಹಳ ದೊಡ್ಡವದಾನ. ಸೂರ್ಯ ಇಡೀ ವಿಶ್ವವನ್ನೆಲ್ಲ ಬೆಳಗುವದಾನ. ಆದ್ರೂ ಒಂದು ಸಣ್ಣ ಮೋಡ್ ಬಂತಂದ್ರ ಸೂರ್ಯ ಮರೆಯಾಗಿ ಬಿಡ್ತಾನ. ಹಾಗೆ ನಮ್ಮಲ್ಲಿನೂ ಜ್ಞಾನ ಸಾಕಷ್ಟು ಇರ್ತದ. ಆದ್ರೆ ಹೊರಗಿನ ವಿಷಯಗಳು ಮೋಡ್ ಬಂತು ಅಂದ್ರೆ ಆ ಜ್ಞಾನ ಮರೆಯಾಗಿ ಬಿಡ್ತದೆ. ಬಹಳ ಬೇಗ ಮರೆತು ಬಿಡ್ತೀವಿ. ಎಷ್ಟು ಬೇಗ ಮರಿತೀವಿ ಅಂದ್ರೆ ಉಳಿದದ್ದು ಮರಿದಿಲ್ಲ, ಇದು ಜ್ಞಾನದ್ದನೇ ಮರಿತಿರ್ತೀವಿ. ಇಲ್ಲಿ ಕೇಳೋದೇ ತಡ, ಎದ್ದು ಹೋಗೋದ್ರೊಳಗೆ ಎಲ್ಲ ಮರ್ತೇ ಬಿಟ್ಟಿರ್ತದ. ಹೇಗೆ ಎಲ್ಲ ಕೇಳಿದ್ವಿ, ನಮ್ಮದೇ ಎಲ್ಲ ವಸ್ತುಗಳನ್ನು ಇಟ್ಕೊಳ್ಬೇಕು, ಇನ್ನೊಬ್ಬರ ವಸ್ತುವಿನ ಕಡೆ ನೋಡಬಾರ್ದು ಅಂತ ಕೇಳಿರ್ತೀವಿ. ಇಲ್ಲಿಂದ ಎದ್ದು ಹೋಗೋದ್ರಾಗ ಚಲೋ ಚಪ್ಪಲ್ ಕಂಡು ಅಂದ್ರೆ ಮರ್ತೇ ಹೋಗ್ತೀವಿ. ಕೇಳಿದ್ದ ಆ ಕ್ಷಣದಾಗ ನೆನಪು ಆಗೋದನೇ ಇಲ್ಲ. ಅದಕ್ಕೆ ಇದಕ್ಕೆ ಮಾಯಾ ಪ್ರಪಂಚ ಅಂತ ಕರೆದ. ಇಂಥಲ್ಲಿ ನಾವು ಈ ಸ್ವಾಧ್ಯಾಯ ಮತ್ತು ಪ್ರವಚನವನ್ನ ತಪ್ಪಿಸಬಾರದು. ಅವರು ಋಷಿಗಳು ಅದನ್ನು ಹೇಳಿ ದಿನಾಲು ಚಿಂತನೆಯನ್ನ ಮಾಡ್ತಿದ್ರು. ಏನನ್ನು ನಾವು ತಿಳ್ಕೊಳ್ಬೇಕು? ಮೊದಲನೇದು, ಈ ಜಗತ್ತೆಲ್ಲ ದೇವನ ಒಂದು ವಿಸ್ತಾರ ರೂಪ. ದೇವರು ಎಲ್ಲ ಕಡೆ ತುಂಬಿಕೊಂಡ. ದೇವ ಇರ್ಲಾರ್ದಂಥ ಸ್ಥಳ ಇಲ್ಲ. ಇದು ಒಂದು ನಾವು ತಿಳ್ಕೊಳ್ಬೇಕು. ಎರಡನೇದು, ಇದು ಏನು ಕಾಣುವಂತ ಜಗತ್ತದ ಪ್ರಪಂಚ ಅಂತ ನಾವು ಇದಕ್ಕೆ ಏನು ಕರಿತೀವಿ, ಇದು ಇದ್ದಂಗನೇ ಇರುವುದಿಲ್ಲ. ಇದು ತೋರಿಕೆ ಉಳ್ಳದ್ದದ. ಇದು ಶಾಶ್ವತವಾಗಿರುವುದಿಲ್ಲ. ಇದರದ್ದು ಎಲ್ಲ ಸ್ಥಿತಿ ಗತಿಗಳು ಎಲ್ಲ ಬದಲಾಗ್ತಾನೆ ಇರ್ತವೆ. ಇದನ್ನು ತಿಳ್ಕೊಳ್ಬೇಕು. ಆನಂತರ ಇನ್ನೇನು ನಾವು ಮಾಡಬೇಕು ಅಂದ್ರೆ, ನಮ್ಮ ಬದುಕು ಸುಂದರ ಆಗಬೇಕಾದ್ರೆ ಬಹಳ ಆಸೆ ಮಾಡಬಾರ್ದು. ಇದು ಒಂದು ಮೂರನೇದು. ಬಹಳ ಆಸೆ ಇರಬಾರ್ದು. ಅತಿ ಆಸೆ ಅಂತ ಕರೀತಾರೆ ಅದಕ್ಕೆ. ಆಸೆ ಬಹಳ ಇರಬಾರ್ದು. ಅದು ಇತ್ತಂದ್ರೆ ಮನುಷ್ಯನನ್ನ ಸಮಾಧಾನದಿಂದ ಇರು ಬಿಡುದಿಲ್ಲ ಅದು. ಅದಕ್ಕೆ ಬುದ್ಧ ಹೇಳಿದ್ರು, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದರು. ಅವರ ಆಸೆ ಅಂತ ಹೇಳ್ಯಾರ. ಅವರು ಆಸೆ ಇರಲಿ, ಸ್ವಲ್ಪ ಆಸೆ ಇರಲಿ, ಆದ್ರೆ ಅತಿ ಆಸೆ ಬೇಡ. ಅದು ಬಹಳ ತ್ರಾಸ ಕೊಡ್ತದೆ. ಈಗ ನೋಡ್ರಿ, ಈಗ ನಮ್ಮದೇ ಉದಾಹರಣೆ ಅಂತ ಇಟ್ಟುಕೊಳ್ಳೋಣ. ಈಗೆಲ್ಲ ಅದ ಇಲ್ಲಿ ನಮ್ಗೆ ಕೂಡಾಕದ ವ್ಯವಸ್ಥೆ. ನೋಡ್ರಿ, ಅತಿ ಆಸೆ ಹೆಂಗ ನಮ್ಮ ಮನಸ್ಸಿನ ಸಂತೋಷವನ್ನು ಕೆಡಿಸ್ತದಂದ್ರೆ, ಇದು ಇಷ್ಟು ಚಲೋ ಟೇಬಲ್ ಅದ, ಕುರ್ಚಿ ಅದ, ಆರಾಮ್ ಕುಳ್ತೀವಿ, ಬಹಳ ಸಂತೋಷನ ಅದ. ಇಷ್ಟೇ ಸಾಕಂದೀವಿ ಅಂದ್ರೆ ಇದೇ ಸ್ವರ್ಗ ಆಯ್ತು. ಇದು ಕುರ್ಚಿ ಇದೇನು ಬರೀ ಪ್ಲಾಸ್ಟಿಕ್ದ ಕುರ್ಚಿ, ಇದೇನಿದು ಬರೀ ಟೇಬಲ್ ಅದ. ನಮ್ಮ ತಲೆ ಮೇಲೆ ಕಿರೀಟ ಇಲ್ಲ, ಮೈ ಮೇಲೆ ಬೆಲೆ ಬಾಳುವಂತ ಬಟ್ಟೆಗಳಿಲ್ಲ ಅಂದು ಅಂದ್ರೆ ಇದ್ದ ಕುರ್ಚಿದ ಆನಂದನೇ ಹೋಗ್ಬಿಡ್ತು. ಇನ್ನು ಬಂಗಾರದ ಕುರ್ಚಿ ಮಾಡಿಸ್ಬೇಕು, ಸಿಂಹಾಸನ ಮಾಡಿಸ್ಬೇಕು. ಅವಾಗ ಮುಂದೆ ನಿಮ್ಮಂಥವ್ರನ್ನ ಕೂಡಿಸೋದು ಆಗೋದಿಲ್ಲ. ಅವಾಗ ನೀವೇನು ಕೂಡವ್ರಲ್ಲ, ಯಾರು ಕೊಡ್ತಾರ ಅವ್ರನ್ನ ಕರಿಬೇಕಾಗ್ತದೆ. ಮುಂದೆ ಎಲ್ಲರಿಗೂ ಬೇಡಬೇಕು. ಸುಮ್ಮನೆ ಯಾರು ಬೇಡ್ರೆ ಕೊಡ್ತಾರೇನು? ಏನ್ರೆ ಚಮತ್ಕಾರ ಮಾಡಬೇಕಾಗ್ತದೆ. ಬೇಡಿದ್ರೆ ಎಲ್ಲರೂ ಕೊಡ್ತಿದ್ರು, ಭಿಕ್ಷುಕರಿಗೆಲ್ಲ ಕೊಟ್ಟು ಬಿಡ್ತಿದ್ರು. ಅವು ಬೇಡ್ತಾನೆ ಇರ್ತಾವ ದಿವಸ, ಯಾರು ಕೊಡುದಿಲ್ಲ ಅವರಿಗೆ. ಮುಂದೆ ಅದನ್ನೆಲ್ಲ ಮಾಡಬೇಕು. ಮತ್ತು ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿವಿ ಅಂದ್ರೆ, ಉಳಿದವ್ರದ್ದು ಅದೇ ಲಕ್ಷ್ಯ ಇರ್ತದೆ. ಇವ್ರದ್ದು ಎಲ್ಲ ಹಾಕಿ ಕೂಡುದ್ರೊಳಗೆ ಶುರು ಆಯ್ತು. BP, ಶುಗರ, ಚಮತ್ಕಾರ ಮಾಡೋದ್ರಾಗ ಇವ್ರದೇ ಚಮತ್ಕಾರ ಆಯ್ತು. ಮೊದಲು ಆರಾಮಿದ್ರು, ಯಾವುದೂ ಚಿಂತಿಲ್ಲ. ಇನ್ನಿದು ಕುರ್ಚಿ ನಾವು ಎದ್ದು ಹೋದ ಬಳಿಕ ಯಾರು ಎಲ್ಲಿಡ್ತಾರೋ ಏನು, ನಮಗೇನು ಮಾಡೋದು? ಅದು ಪ್ಲಾಸ್ಟಿಕ್ ಕುರ್ಚಿ ಅದ, ಅವ್ರದೇ ಇತ್ತು, ತೊಗೊಂಡು ಹೋಗಿರ್ತಾರೆ. ಬಂಗಾರದ ಸಿಂಹಾಸನ ಹಾಕಿದ ಬಳಿಕ ಅದನ್ನ ಹಂಗೆ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ತಲೆ ಮೇಲಿನ ಕಿರೀಟ ಹಂಗೆ ಎಲ್ರಿ ಇಟ್ಟು ಹೋಗಕ್ಕೆ ಆಗಂಗಿಲ್ಲ. ಅದರದ್ದು ಚಿಂತೆ. ಇದು ಎಲ್ಲ ವೈಭವ ಆಯ್ತು, ಸಮಾಧಾನ ಹೋಯ್ತು. ಇದೇ ಆಸೆ ಮಾಡೋ ಕೆಲಸ ಇದು. ಮತ್ತು ಮಾಡಬಾರ್ದಂತಲ್ಲ, ನಮಗೆ ಎಷ್ಟು ಸಾಧ್ಯ ಅದ ಅಷ್ಟು ಮಾಡೋಣ. ಈಗ ನೋಡ್ರಿ, ಹುಡುಗರಿಗೆ ಎಲ್ಲರೂ ಹೇಳ್ತಾರ, ಅದು 99 ಮಾರ್ಕ್ಸ್ ತೊಗೊಂಡಿರ್ತದ ಹುಡುಗ. ಕೇಳಕ್ ಹೋಗ್ತಾರೆ ಶಾಣ್ಯಾರಿಗೆ, ಇನ್ನೊಂದು ಮಾರ್ಕ್ಸ್ ಯಾಕೆ ಉಳಿತು ಅಂತ. ಏನ್ ತೊಂದರೆ ಆಯ್ತು, ಬರೋದ್ರಾಗ ಏನ್ರಿ ವ್ಯತ್ಯಾಸ ಆಯ್ತೇನೋ ಅಂತ. ಆಯ್ತಾ, ಆಗಿರ್ಬೇಕು, ಬರ್ದಾನೀಗ
ನೋಡೋಣ, ಅವನಿಗೆ ಸಂತೋಷ ಪಡೋಣ. ನೀ ಈಗ 99 ತೊಗೊಂಡದಿ, ಇದೇನು ಕಡಿಮೆ ಅಲ್ಲ. ಮಹಾತ್ಮ ಗಾಂಧಿ ಬರೀ 35 ತೊಗೊಂಡಿದ್ದ, ಅವ ಮಹಾತ್ಮ ಗಾಂಧಿಯಾಗಿ ಹೋಗ್ಯಾರ. ನೀನು ಅವ್ರಕ್ಕಿಂತ 3 ಪಟ್ಟು ಹೆಚ್ಚು ತೊಗೊಂಡದಿ, ನೀ ಅಂಥವಿನ ದೊಡ್ಡ ವ್ಯಕ್ತಿ ಆಗ್ತಿ, ಸಾಕಂತ ಅನ್ಬೇಕಾಗ್ತದೆ. ಆದ್ರೆ ಹಂಗೆ ಅನ್ಸಂಗಿಲ್ಲ. ಅದು ಇನ್ನೂ ಬೇಕು 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 ಅಂತ ಅನಿಸ್ತದೆ. ಎಷ್ಟರೇ ಬೇಕು ಮನುಷ್ಯನಿಗೆ. ಈಗ ಮೈ ಮೇಲೆ 1 ಅಂಗಿ ಹಾಕೊಂಡ್ವಿ, ಚಲೋ ಆಯ್ತು. 2 ಹಾಕೊಂಡ್ವಿ, 3 ಹಾಕೊಂಡ್ವಿ, 10 ಹಾಕೊಂಡ್ವಿ. ಏನು ಅಂಗಿ ಗಂಟು ಹೊತ್ಕೊಂಡು ತಿರುಗಾಡೋದದ? ಅಂಗಿ ಮೇಲೆ ಅಂಗಿ ಚಲೋ ಅಲ್ಲ ಅಂತ ಹೇಳ್ತಾರ ಇಲ್ಲ. ಅಷ್ಟೇ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಮನಿ ನಾವು ಎಷ್ಟು ಕಟ್ಟೋದು, ನಾವೆಲ್ಲ ತಿರುಗಾಡಿ ಮಾಡಿ ಕಸ ಪಸ ಹೊಡ್ಕೊಂಡು ಚಂದಂಗಿ ಇರೋ ಒಂದು ಮನಿ ಇದ್ರೆ ಸಾಕು. ಒಂದು 10 ಎಕರೆ ಮನಿ ಕಟ್ಟಿದೆ, ಅದಕ್ಕೆ ಬಂತು. ಅಷ್ಟೆಲ್ಲ ಮನಿ ತಗೊಂಡು ಏನು ಮನ್ಯಾಗ ಅಷ್ಟೆಲ್ಲ ಮನಿ ತುಂಬ ಏನು ನಾವೇ ಮಲ್ಕೊಳ್ಳೋದದ? ಮತ್ತು ಅವ ಅಲ್ಲಿ ಕಟ್ಟಿದ್ರು ಅವ ಇರೋದೂ ಇಲ್ಲ. ಆದ್ದರಿಂದ ಸಾಕನ್ನೋದೊಂದು ಇರಬೇಕು ಸ್ವಲ್ಪ. ಆ ಉಳಿದವ್ರ ತಲೆ ಹಾಕೊಳ್ಬಾರದು. ಮೊದಲ ಬೆಲ್ಲದ ಚಹಾ ಕುಡಿದ್ರ ಬಡವರು ಅಂತಿದ್ರು. ಈಗೆಲ್ಲರೂ ಬೆಲ್ಲದ ಚಹಾ ಅಂತ ಅಂತಿದ್ರು. ಇವ್ರು ಶಾಣ್ಯಾರ ಅಂತೀರಿ, ಏನಂತೀರಿ? ಮೊದಲು ಎಲ್ಲರಿಗೂ ಬೈದ್ರು, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ ಅಂತ. ಅವ್ ಪಾಪ ಮನ್ಯಾಗ ಏನು ಸಾಮಾನು ಇರ್ತಿರ್ಲಿಲ್ಲ, ಮಣ್ಣಿನ ಪ್ರಯಾಣದಾಗನು ಕುಡಿತಿದ್ರು. ಈಗ ಇವರು ಅದಕ್ಕೆ ಬಂದಾರ. ಅದು ಈಗ ಬಹಳ ಶ್ರೀಮಂತರು ಕುಡಿಯೋದಂತದ. ಎದ್ರೊಳಗ ಮಣ್ಣಿನ ಬಟ್ಟಲ್ದಾಗ. ಮೊದಲಿನ ಅವ್ರು ಏನ್ ಮಾಡ್ತಿದ್ರು, ಅಲ್ಲಿ ದೊಡ್ಡ ಹೋಟೆಲ್ಗೆ ಹೋಗ್ತಾರ, ಅದು 100-500 ರೂಪಾಯಿ ಒಂದು ಬಟ್ಲು ಚಹಾ. ಏನ್ ಕುಡಿತಾರ? ಏನಿಲ್ಲ ಅದ್ರಾಗ, ಶುಗರ್ ಫ್ರೀ ವಿದೌಟ್ ಮಿಲ್ಕ್. ಇವ್ರು ಕುಡಿಯೋ ಚಹಾ 500 ರೂಪಾಯಿದ ಚಹಾ, ಶುಗರ್ ಫ್ರೀ, ಶುಗರ್ಲೆಸ್, ಮತ್ತು ಹಾಲಿಲ್ಲ. ಅಂದ್ರೆ ನೀರೇ ಆಯ್ತದು. ಏನ್ ನೋಡ್ರಿ ಇದೆಲ್ಲ. ಅವಾಗೆಲ್ಲ ಗುಡಿಸ್ಲ ಹಾಕೊಂಡು ಇರ್ತಿದ್ರು ಅವರು, ಮಸ್ತ್ ಪಕಿ ಇರ್ತಿದ್ರು. ಈಗ ಬಹಳ ದೊಡ್ಡ ಶ್ರೀಮಂತರು ಅದಾರಲ್ಲ, ಅವರು 10-15 ದಿವಸ ಅಡವ್ಯಾಗ ಹೋಗಿ ಗುಡಿಸ್ಲ ಹಾಕೊಂಡಿರ್ತಾರ. ಮನ್ಯಾಗಿದ್ದ ಅವಕ್ಕೂ ಸಾಕಾಗ್ಯದ, ಅಡವ್ಯಾಗ ಹೋಗಿರ್ತಾರ. ಮತ್ತೆಲ್ಲರೂ ನಮ್ಮ ಜಾಗಕ್ಕನೇ ಬರೋದು, ಎಲ್ಲಿ ಹೋದ್ರು ಇಲ್ಲೇ ಬರೋದು, ಎಲ್ಲಿ ಹೋದ್ರು ಇಲ್ಲೇ ಬರೋದು. ಆದ್ದರಿಂದ ನಾವು ನಮ್ಮ ಸುಖ ನೆಮ್ಮದಿಯನ್ನ ಕೆಡಿಸ್ಕೊಳ್ಬಾರ್ದು. ಮನುಷ್ಯನಿಗೆ ಬಹಳ ಆಸೆ ಆಗ್ಯದ, ಅದಕ್ಕೆ ಆತ ಇಷ್ಟು ಬೆಳಲ್ತಾದ. ಅಪ್ಪುಗಳವರ ಒಂದು ಪುಸ್ತಕದ ಭಗವತ್ ಚಿಂತನ ಅಂತ ಹೇಳಿದ್ರ ಹೆಸರು. ಅದು ಬಹಳ ಪ್ರಸಿದ್ಧ ಆಗ್ಯದ ಪುಸ್ತಕ. ಅದು ನೀವು ಯಾರೇ ಕೇಳ್ತಿರ್ತಿರಲ್ಲ, ಅಪ್ಪುಗಳು ಬಹಳಷ್ಟು ಪುಸ್ತಕಗಳದಾವ. ಅದರೊಳಗೆ ಯಾವ್ದು ಓದ್ಬೇಕ್ರಿ ಅಂತ ಅಂತಿರ್ತಾರ ಕೆಲವರು. ಎಲ್ಲಾ ಓದುವಂಗನೇ ಅದಾವ ಅವರು. ಆದ್ರೆ ಆ ಭಗವತ್ ಚಿಂತನ ಬಹಳ ಜನಪ್ರಿಯ ಆಯ್ತು. ಅದು ಮೈಸೂರಿನಲ್ಲಿ 1 ತಿಂಗಳು ಪ್ರವಚನ ಮಾಡಿದ್ರು ಅವರು. ಅವ್ರು ಪ್ರವಚನ ಮಾಡಿ ಅವರೇ ಅದನ್ನ ಬರೆದಾರ. ಅದು ಮರಾಠಿಯಲ್ಲಿ ಅದ, ಹಿಂದಿಯಲ್ಲಿ ಅದ, ಇಂಗ್ಲಿಷ್ನಲ್ಲಿ ಅದ, ಕನ್ನಡದಲ್ಲಿ ಅದ. ಅದರಲ್ಲಿ ಮೊದಲನೇ ಅಧ್ಯಾಯದೊಳಗನೆ ಒಂದು ಕಥೆ ಬರ್ತದ, ಬಹಳ ಚಂದ ಬರ್ತದ. ಅದು ಅವರು ಸಾವಿರಾರು ಕಥೆಗಳನ್ನು ಹೇಳಿದ್ರು, ಎಲ್ಲ ಹೊಸ ಹೊಸ ಕಥೆಗಳು. ಅವ್ರ ಅಪ್ಪಗಳು ದೊಡ್ಡ ಮನಃಶಾಸ್ತ್ರಜ್ಞರಿದ್ದರು, ದೊಡ್ಡ ಯೋಗ ತತ್ವಜ್ಞಾನಿಗಳು, ಕವಿಗಳು. ಇದಿಲ್ಲ ಅಂತಿಲ್ಲ. ಸಾಹಿತ್ಯ ಅಂತ ಅದ್ಭುತ ಸಾಹಿತ್ಯ ಅವ್ರದು, ಮತ್ತು ಕವಿತ್ವ ಅಷ್ಟೇ ಅದ್ಭುತ. ಅವರು ಅದರಲ್ಲಿ ಬರೆದಾರ, ಒಬ್ಬ ಮನುಷ್ಯ ಇದ್ದ. ಆತನಿಗೆ ಏನಾದರೂ ಮಾಡಿ ನಾನು ಬಹಳ ದೊಡ್ಡ ಶ್ರೀಮಂತ ಆಗ್ಬೇಕಂತ ಕನಸ. ಏನ್ ತಪ್ಪಲ್ಲ, ಇದು ಇರ್ಲಿ, ಎಲ್ಲರಿಗೂ ಇರಬೇಕು. ಇನ್ನು ಹೆಂಗ ಆಗುವುದು, ಬೇಗ ಬೇಗ ನಾ ಶ್ರೀಮಂತ ಆಗಬೇಕು ಅಂತ ಹೇಳಿ ಕನಸು ಕಟ್ಟಿಕೊಂಡ. ಒಬ್ಬ ಮಹಾತ್ಮರ ಹತ್ತಿರ ಹೋದ. ಅವ್ರಿಗೆ ಕೇಳ್ಕೊಂಡ, ನನಗೆ ಏನ್ರ ಆಶೀರ್ವಾದ ಮಾಡ್ರಿ, ನಾನು ಶ್ರೀಮಂತ ಆಗ್ಬೇಕು, ಸಾಕಷ್ಟು ಗಳಿಸಬೇಕು ಅಂತದ್ ಏನ್ರ ಒಂದು ಹೇಳ್ರಿ ಅಂತ. ಅವರು ಗುರುಗಳು ಬಹಳ ಹುಷಾರಿದ್ರು. ಅವ್ರು ಹೇಳಿದ್ರು, ನೋಡ್ಪ, ಇಲ್ಲೊಂದು ಗುಹೆ ಅದ, ಇಲ್ಲಿ ಗುಹೆಯಲ್ಲಿ ಮುತ್ತು ರತ್ನಗಳದಾವ. ನೀನು ಅಲ್ಲಿ ಹೋಗು, ನಿನಗೆ ಎಷ್ಟು ಬೇಕಷ್ಟು ತೆಗೆದುಕೋ, ಸಂಗ್ರಹ ಮಾಡ್ಕೊಂಡು ಬಾ, ನೀನೇ ಶ್ರೀಮಂತ ಆಗ್ತೀಯ.
ಅವನಿಗೆ ಬಹಳ ಸಂತೋಷ ಆಯ್ತು. ಇಂಥ ಉಪಾಯ ಯಾರು ಹೇಳ್ತಾರೆ? ಆದ್ರೆ ಆ ಗುರುಗಳು ಹೇಳಿದ್ರು ನೋಡು, ಅದ್ರ ಒಂದು ನೆನಪಿಟ್ಟುಕೊಳ್ಬೇಕು. ಏನು ಅಂದ್ರೆ, ಬೆಳಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡೋದು ಸಂಗ್ರಹ ಮಾಡಲಿಕ್ಕೆ. ಸೂರ್ಯಾಸ್ತ ಆಗೋದ್ರೊಳಗಾಗಿ ಆ ಗುಹೆಯಿಂದ ಹೊರಗೆ ಬರಬೇಕು. ಒಂದು ವೇಳೆ ನೀವು ಹೊರಗೆ ಬರಲಿಲ್ಲ ಅಂದ್ರೆ ಸಂಗ್ರಹ ಮಾಡಿದಂತ ಮುತ್ತು ರತ್ನಗಳೆಲ್ಲ ಮತ್ತೆ ಅವೆಲ್ಲ ಅಲ್ಲೇ ಉಳಿತಾವ, ಮತ್ತೆ ನೀನು ಪ್ರಾಣವನ್ನು ಕಳ್ಕೊಳ್ತಿ. ಅದನ್ನ ನೀನು ಮರಿಬಾರದು, ನೆನಪಿಟ್ಟುಕೊಳ್ಬೇಕು. ಆಯ್ತು, ಅಷ್ಟೇ ಆಯ್ತು ಅಂತ ಹೇಳಿ ಹೋದ. ಸೂರ್ಯೋದಯಕ್ಕೆ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲಾ ಮುತ್ತು ರತ್ನಗಳು ಹೊಳಿತಿದ್ದು, ಎಲ್ಲ ಗುಹೆಯಲ್ಲೆಲ್ಲ ಅದರದೇ ಬೆಳಕ. ಸಂಗ್ರಹ ಮಾಡಿದ ನೀರಡಿಕೆ ಆಯ್ತು. ಶರೀರದ ನೀರು ಕುಡಿ ಸ್ವಲ್ಪ ಅಂತ ಹೇಳ್ತಿತ್ತು. ಇವು ಹೇಳ್ತಿದ್ದ, ಇದು ಒಂದೇ ದಿವಸ ಅವಕಾಶ ಸಿಕ್ಕದ, ನೀರು ಕುಡಿಯಾಕ ನಾ ಸಮಯ ಕೊಟ್ಟನಂದ್ರ ಅಷ್ಟು ಸಂಗ್ರಹ ಕಡಿಮೆ ಆಗ್ತೈತಿ. ಹಂಗೆ ಸಂಗ್ರಹನೇ ಮಾಡಿದ. ಹಸದ ಹೊಟ್ಟೆ ಹೇಳ್ತಿ, ಏನ್ರ ಒಂದಿಷ್ಟು ಹಾಕು ಹೊಟ್ಟಿಗೆ ಅಂತ. ಅದಕ್ಕೆ ಸಮಯ ಕೊಟ್ಟಿವಿ ಅಂತಂದ್ರೆ ಕಡಿಮೆ ಆಗ್ತದ ಸಂಗ್ರಹ ಮಾಡೋದು. ಅದಕ್ಕೂ ಕೊಡ್ಲಿಲ್ಲ, ಹಂಗೆ ಗಾಳಿ ಮಾಡಿದ ಹಿಂದ ರಾಶಿ ಆಯ್ತು. ಅಷ್ಟು ಸಂಗ್ರಹ ಮಾಡಿದ, ಒಂದಲ್ಲ ಎರಡಲ್ಲ ಮುತ್ತು ರತ್ನಗಳು, ಅಸಂಖ್ಯ ರತ್ನಗಳನ್ನು ಸಂಗ್ರಹಿಸಿದ. ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ಸೂರ್ಯ ಇನ್ನೇನು ಮುಳುಗಲಿಕ್ಕೆ ಹೋದ. ಆಗರೆ ಬರ್ಬೇಕಲ್ಲ ಹೊರಗ. ಇನ್ನೊಂದಿಷ್ಟು ಸಂಗ್ರಹ ಮಾಡ್ಕೋಂತ ಹೋದ. ಅಷ್ಟೊತ್ತಿಗೆ ಸೂರ್ಯ ಮುಳುಗಿದ. ಎಲ್ಲ ಕೂಡಿಸಿಟ್ಟದ್ದು ಅಲ್ಲೇ ಉಳಿತು, ಅವನ ಪ್ರಾಣ ಹೋಯ್ತು. ಇದು ದೃಷ್ಟಾಂತ. ನಮ್ಮದು ಗಳಿಸೋರ್ದು ಅತಿ ಆಸೆ ಇದ್ದವ್ರದ್ದೇನದಲ್ಲ, ಅವ್ರದ್ದು ಎಲ್ಲರದು ಪರಿಸ್ಥಿತಿ ಇದೆ. ಅದು ದುಡಿದೆ ಗಳಿಸುವುದೇ, ಆಸೆ ಪಡುವುದ, ಕೂಡಿಸುವುದೇ, ಏನೂ ಅನುಭವಿಸಲಿಲ್ಲ. ಒಂದು ದಿವಸ ನಮ್ಮ ವಯಸ್ಸನ್ನೋದು ಆಯುಷ್ಯ ಮುಗಿದು ಹೋಗ್ತದೆ. ಸೂರ್ಯ ಮುಳುಗುತ್ತಾನೆ, ಜೀವ ಮರೆಯಾಗಿ ಹಾರಿ ಹೋಗಿ ಬಿಡುತ್ತದೆ, ಮುಗಿತು. ಗಳಿಸಿದ್ದು ಎಲ್ಲಿಗೆ ಬಂತು? ನಮ್ಮ ಜೋಡಿ ಬಂತು, ಏನದು ಇಲ್ಲೇ ಉಳಿತು. ಮತ್ತು ನಾವು ಮಾಡಿದ್ದೇನಾಯ್ತು? ಏನು ಇಲ್ಲ. ಹೀಗ ನಮ್ಮ ಆಸೆ ಇತ್ತು ಅಂದ್ರೆ ಈ ಮನುಷ್ಯ ಎಂದು ಸಂತೋಷದಿಂದ ಇರ್ತಾನೆ ಹೇಳ್ರಿ. ನಾವು ಎಷ್ಟು ಬೇಕು ನಮಗೆ ಅನುಭವಿಸಲಿಕ್ಕೆ, ಅಷ್ಟಿದ್ರೆ ಸಾಕು ಅನ್ಬೇಕು. ಯಾವುದು ಶರಣರ ಲಕ್ಷಣ ಅದು. ನೋಡ್ರಿ, ಅಲ್ಲಿ 12ನೇ ಶತಮಾನದಾಗ ಐದಕ್ಕಿ ಲಕ್ಕಮ್ಮ, ಆಕಿದ ಎಂಥ ಧೈರ್ಯ, ಇಂಥ ಹೆಣ್ಮಗಳು ಇರಬೇಕು. ಆಕೆಯ ಗಂಡ ಮಾರಯ್ಯ, ಅವೊಂದು ಕಾಯಕ್ಕೆ ಏನು ಅಂದ್ರೆ ಅಕ್ಕಿ ಆರಿಸೋ ಕೆಲಸ. ದಿನಾಲು ದಾಸೋಹ ನಡೀತಿತ್ತು, ಅಲ್ಲಿ ಅಕ್ಕಿಗಳು ಬಿದ್ದಿರ್ತು. ಅದನ್ನ ಆರಿಸಿ ಮನೆಗೆ ತಂದು ಅದನ್ನೇ ಪ್ರಸಾದ ಮಾಡಿ ಇನ್ನೊಬ್ಬರಿಗೆ ಜಂಗಮರು ಒಂದಿಷ್ಟು ಉಣಿಸಿ ತಾವು ಒಂದು ಸಂತೋಷವಾಗಿದ್ರು. ಒಂದು ದಿವಸ ಅವ ಮಾರಯ್ಯ ಅಕ್ಕಿ ತರುವಾಗ ಹೆಚ್ಚು ಅಕ್ಕಿ ತಗೊಂಡು ಬಂದ ಮನೆಗೆ. ಲಕ್ಕಮ್ಮ ನೋಡಿದಳು, ಅವೇನು ಬಹಳ ತಂದಿರ್ಲಿಲ್ಲ, ಸ್ವಲ್ಪ ತಂದಿದ್ದ. ಅವಾಗ ಆಕೆ ಕೇಳಿದಳು, ಏನಿದು ಇವತ್ತ ಅಕ್ಕಿ ಹೆಚ್ಚು ತಂದರಲ್ಲ? ಬಸವಣ್ಣವ್ರ ಮನೆ ಮುಂದೆ ಅಕ್ಕಿ ಆರಿಸೋದಿತ್ತು, ಏನು ನಿಮ್ಮ ಮನಸ್ಸಿನ್ಯಾಗ ಬಂತ ಹೆಚ್ಚು ತರಬೇಕಂತ, ಅಲ್ಲೇನು ಹೆಚ್ಚಿದ್ದು ಅಂತ ಕೇಳಿದಳು. ಅವ ಮಾರಯ್ಯ ಹೇಳಿದ, ಇವತ್ತಲ್ಲಿ ಅಕ್ಕಿ ಹೆಚ್ಚಿದ್ದವು, ಆರಿಸೋದ್ರೊಳಗೆ ಹೆಚ್ಚಾಯ್ತು. ಬಹುಶಃ ಬಸವಣ್ಣವ್ರು ನಾವು ಬಡವರಂತ ಹೆಚ್ಚು ಅಕ್ಕಿ ಇವತ್ತಲ್ಲಿ ಹಾಕಿರ್ಬೇಕು, ಅದಕ್ಕೆ ತಂದನಿ, ಏನಾಯ್ತು ಅದರಿಂದ ಅಂತ. ಆಕೆ ಹೇಳಿದಳು, ಯಾರು ಬಡವರಂತ ಯಾರಿಗೆ ಅನ್ಬೇಕು? ಬಡತನ ಅನ್ನೋದು ಈ ದೇಹಕ್ಕಲ್ಲದ ಮನಸ್ಸಿಗೆಂದರೆ ಬಡತನ ಇರ್ತದೇನು? ಮತ್ತು ಬರೇ ಹೊರಗೆ ನಾವು ಅವನಿಗೆ ಕೊಟ್ಟು ಸಂತೋಷ ಪಡಿಸ್ತೀವಿ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಆಕೆ ಹೇಳ್ತಾಳ, ಒಂದು ಉಳಿ, ಈ ಛಾನ್ ಇದ್ದಂಗೆ ಒಂದು ಇರ್ತಾರಲ್ಲ ಉಳಿ, ಆ ಉಳಿಯ ಮೊಳೆ ಮೇಲೆ ನನಗೆ ಬೇಕು ಅಂತ ಬಂತಂದ್ರೆ ಅದಕ್ಕೆ ದೊಡ್ಡ ಬೆಟ್ಟ ಕೊಟ್ಟರು ಸಹಿತ ಅದೇನಕ್ಕೆ ಸಾಕಂತ ಅನ್ಸೋದಲ್ಲಿ ಎಲ್ಲ ಕತ್ತರಿಸಿ ಹಾಕಿ ಬಿಡ್ತದ ಉಳಿ. ಹಂಗೆ ಮನಸ್ಸಿನಾಗ ಒಂದಿಷ್ಟು ನನಗೆ ಬೇಕು ಅಂತ ಬಂತಂದ್ರೆ ಆ ಮನುಷ್ಯನಿಗೆ ಇಡೀ ಪ್ರಪಂಚವನ್ನು ಕೊಟ್ಟರು ಸಹಿತ ಸಾಕಂತ ಅನ್ಸಂಗಿಲ್ಲ. ಇದು ಬಡತನ ಅನ್ನೋದು ಇದು ದೇಹಕ್ಕದ, ಮನಸ್ಸಿಗಲ್ಲ. ಆಕೆಗೆ
ಈತ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಈತ ಹೇಳ್ತಾನ, ಆಗ್ಲಿ ಬಡತನದಿಂದ ತಂದಿಲ್ಲ, ಇದು ಬಸವಣ್ಣವ್ರ ಮಣಿ ಮುಂದೆ ಬಿದ್ದಿರುವಂತ ಅಕ್ಕಿ ನಮಗ್ ಚಲೋ ಆಗ್ಲಿ ಅನ್ನುವಂತ ಆಸೆಯಿಂದಲೇ ತಂದನಿ ಅಂತಂದ. ಅವಾಗ ಆಕೆ ಹೇಳ್ತಾಳ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆ ಇದು ಶಿವಭಕ್ತರಿಗಿರ್ತದೆ ಏನು? ಅದೆಲ್ಲ ಅವ್ರಿಗೆ ದೊಡ್ಡ ದೊಡ್ಡವರಿಗೆ, ನಮಗೆ ಅದರ ಆಸೆ. ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಕೊನೆಗಿನ ಏನ್ ಮಾಡೋದು ಅಂತ ನೋಡುವ, ಇದನ್ನ ಹೋಗಿ ಅಲ್ಲಿ ಹಾಕಿರಿ ಬಾ, ಅಥವಾ ಇದನ್ನ ಎಲ್ಲ ಹೆಚ್ಚಿಗೆ ಇವತ್ತು ಪ್ರಸಾದ ತಯಾರು ಮಾಡಿ ಎಲ್ಲಾ ಜಂಗಮರಿಗೂ ಊಟ ಮಾಡಿಸಲು ಅಂತ ಹೇಳಿ ಲಕ್ಕಮ್ಮ ಹೇಳಿದ್ರು. ಸ್ವಲ್ಪ ತಂದಿದ್ದವ ಅಕ್ಕಿ. ನೋಡ್ರಿ, ಅವರು ಅಂತ ಶರಣರು ಲಕ್ಕಮ್ಮ. ಈ ಸಖ್ಯ ಆಸೆ ಎಮಗೆ ಕಯ್ಯ ಅಂತ ಹೇಳಿದ್ರು. ಇವತ್ತು ನಮಗೆಲ್ಲ ಕಾಡಾಟದ ತೊಂದರೆಗಳದಾವ, ಕಷ್ಟಗಳದಾವ, ಮನೆಯಲ್ಲಿ ಸಮಾಧಾನ ಇಲ್ಲ ಅಂತೀವಲ್ಲ, ಅದಕ್ಕೊಂದು ಮಂತ್ರ ಅದ. ಕೇಳ್ತೀರಲ್ಲ ನೀವೆಲ್ಲರೂ, ಏನ್ರ ಒಂದು ಮಂತ್ರ ಹೇಳ್ರಿ ನಮ್ ಕಾಡಾಟ ದೂರ ಆಗ್ಲಿ ಅಂತ. ಅದೊಂದು ಮಂತ್ರ ಅದ, ಶಿವಮಂತ್ರ ಅಲ್ಲ, ವಿಷ್ಣು ಮಂತ್ರನೂ ಅಲ್ಲ, ಅದು ಶಕ್ತಿ ಮಂತ್ರ ಅಲ್ಲ. ಆದ್ರೆ ಎಲ್ಲಾ ಮಂತ್ರಗಳಿಗಿಂತ ಏನು ಕಡಿಮೆ ಇಲ್ಲ ಅದು. ಅದು ಯಾವ ಮಂತ್ರ? ಸಾಕ್ ಅನ್ನೋದೇ ಮಂತ್ರ. ಸಾಕಂದಿವಿ ಅಂದ್ರೆ ಏನೂ ಕಾಡಾಟಿಲ್ಲ, ಯಾವ ತೊಂದ್ರೆನೂ ಇಲ್ಲ. ಸಾಕಂದಿವಿ ಅಂದ್ರೆ ಶುಗರ್ ಇಲ್ಲ, ಸಾಕಂದಿವಿ ಅಂದ್ರೆ BP ಇಲ್ಲ, ಸಾಕಂದಿವಿ ಅಂದ್ರೆ ಜಗಳಿಲ್ಲ, ಬೇಕಂದಿವಿ ಅಂದ್ರೆ BP, ಬೇಕಂದಿವಿ ಅಂದ್ರೆ ಶುಗರ, ಬೇಕಂದಿವಿ ಅಂದ್ರೆ ಬಡದಾಟ, ಹೋರಾಟ, ಇವೆಲ್ಲ ಅದಾವ. ಈಗ ಅವ್ರು ಹೇಳೋದು ಎಷ್ಟು ಆಸೆ ನಮಗೆ ಎಷ್ಟು ಅವಶ್ಯಕತೆ ಅಷ್ಟಿರ್ಲಿ. ಮೊದಲೆಲ್ಲ ಬರೇ ಒಂದು ಸ್ವಲ್ಪದ್ರಲ್ಲೇನೆ ಎಷ್ಟು ಸಂತೋಷ ಪಡ್ತಿದ್ವಿ ನಾವೆಲ್ಲ. ಅದು ಏನು ಬರೇ ಒಂದು ಹುಣಸಿ ಹಣ್ಣಿನ ಬಹಳ ಇಲ್ಲ, ಅದು ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು ಹಾಕಿದ್ದು ಒಂದು ಹುಣಸಿ ಹಣ್ಣಿಂದು ದಂಟಿಗೆ ಹಚ್ಕೊಂಡು ಊರೆಲ್ಲ ತಿರುಗಾಡೋದು. ಅದ್ರಾಗ ಎಷ್ಟು ಆನಂದ ಇರ್ತಿತ್ತು. ಈಗ ಕೈಯಾಗ ಏನು ಕೊಟ್ಟರು ಇವಕ್ಕೆ ಸಮಾಧಾನನೇ ಇಲ್ಲ. ಸೈಕಲ್, ಎತ್ತಿನ ಗಾಡಿ, ಅದ ಕೂತ್ರ ಮೈ ಎಲ್ಲ ನೋವು ಆಗ್ತದ. ಎತ್ತಿನ ಗಾಡಿ, ದೊಡ್ಡ ಬಂಡಿ ಗಾಡಿ, ಅದ್ರೊಳಗೆ ಇವ್ರು ಕೂತು ಹೊಂಟ್ರಂದ್ರೆ ಸಾವುಕಾರದ್ದು TV ನೋಡ್ಬೇಕು. ಮೈ ಮೇಲೆ ಏನಿಲ್ಲ, ಅವೇ ಸಾದಾ ಬಟ್ಟೆ. ಹೊಂಟ್ರ ಶಿವ ಪಾರ್ವತಿ ಹೊಂಟಂಗ್ ಕಾಣ್ತಿದ್ರು. ಈಗ ಮರ್ಸಿಡಿಸ್ ಬೆಂಚ್ದಾಗ ಹೊಂಟ್ರು ಏನು ಸುಮ್ ಮ್ಯಾಲ ನೋಡಕ್ ಅಷ್ಟೇ ಚಂದ, ಒಳಗೇನು ಇಲ್ಲ. ಟೈಮ್ ಟು ಟೈಮ್ ಗುಳಿಗೆ, ಟೈಮ್ ಟು ಟೈಮ್ ಕೋರ್ಟ, ಟೈಮ್ ಟು ಟೈಮ್ ಗುಳಿಗೆ, ಎಲ್ಲ ಈಗಿನ ನಮ್ಮ ಪ್ರಪಂಚ ಇದು. ಯಾಕೆ ಹೀಗಾಯ್ತು ಅಂತಂದ್ರೆ ಬರೀ ಬೇಕು 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 ಇಷ್ಟಂತ ಮಾಡೋದು. ಅದಕ್ಕೆ ಸಣ್ಣ ಹುಡುಗರಿಗೂ ಕಲಿಸ್ಬೇಕು. ಅವ್ರಿಗೆ ನಿನಗೆ ಕೊರತೆ ಬಹಳ ಐತಿ, ಕಲಿ ಎದಕ್ಕೆ ಕಲಿಯೋದಂದ್ರೆ ಗಳಸಾಕ ಕಲಿಯೋದು ಅಂತ ಈಗ ನಾವು ತಲೆ ಕೊಟ್ಟು ಕಲಿಸ್ತೀವಿ. ಅದು ಹಾಗೆ ಹೇಳೋದಲ್ಲ, ಈಗ ಸಾಕಷ್ಟು ಐತಿ ನೀ ಅನುಭವಿಸೋದಕ್ಕಾಗಿ ಕಲಿಯೋದು ಅಂತ ತಲೆಯಾಗ ತುಂಬಬೇಕು. ಏನೀಗ ಬಡವಿಲ್ಲ, ನೀಗ ಭಾರಿ ಶ್ರೀಮಂತನೇ ಅದದಿ ಅಂತ ತಲೆಯಾಗ ತುಂಬಬೇಕು. ನೋಡ್ರಿ, ಅದು ಅದರಲ್ಲೇ ಆನಂದ ಇರ್ತದೆ. ಸಾಕನ್ನೋದು ಬರಬೇಕಾಗ್ಯದ. ಅದು ಮನುಷ್ಯನಲ್ಲಿ ಎಷ್ಟು ಬರ್ತದೆ ಅಷ್ಟು ಸಮಾಧಾನ ಸಿಗ್ತದೆ. ಆಸೆ ಭಾಳ ಇರಬಾರ್ದು, ಎಷ್ಟು ಅಷ್ಟೇ ಸ್ವಲ್ಪ. ಇಲ್ಲಾಂದ್ರೆ ಅದು ಹೆಚ್ಚಾಯ್ತಂದ್ರೆ ನಮ್ಮನ್ನ ಸಮಾಧಾನದಿಂದ ಇರೋ ಬಿಡುದಿಲ್ಲ. ಅದು 4 ಜನ ಅಣ್ತಂಬ್ರಿದ್ರು. ಒಬ್ಬ ರಾಜಕಾರಣ ಮಾಡುವ, ಇನ್ನೊಬ್ಬ ವ್ಯಾಪಾರ ಮಾಡ್ತಿದ್ದ, ಮತ್ತೊಬ್ಬ ನೌಕರಿ ಮಾಡ್ತಿದ್ದ, 4ನೇ ಏನಿದ್ದಲ್ಲ ದೊಡ್ಡವ, ಅವ ಒಕ್ಕಲ್ತನ ಮಾಡವ. ಅವರು ಎಲ್ಲರೂ ಗಳಿಸಿದ್ರು, ಏನೇನೋ ದೊಡ್ಡ ಮನಿ ಕಟ್ಟಿಕೊಂಡಿದ್ರು. ಇವಂದು ಒಂದು ಹಳ್ಳಿಯಾಗ ಸಣ್ಣದೊಂದು ಮನಿ, 1-2 ಆಕಳ, 1-2 ಎತ್ತುಗಳು, ಮಸ್ತ್ ಪಕಿ ಇದ್ದ. ಎಲ್ಲರೂ ಅವರು ಕಲ್ತವ್ರು, ಗಳಿಸಿದವರು ಗುರುಗಳ ಹತ್ತಿರ ಹೋಗ್ತಿದ್ರು. ನಮ್ಮದು ಅದು ಸಮಸ್ಯೆ ಐತಿ, ಇದು ಸಮಸ್ಯೆ ಐತಿ ಅಂತ ಕೇಳಾಕ್ ಹೋಗ್ತಿದ್ರು. ಅದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲಾ ಕೇಳ್ತಿದ್ರು. ಒಕ್ಕಲ್ತನ ಮಾಡಾವಿದ್ದಲ್ಲ, ಅವ ಹೋಗ್ತಿದ್ದ ಗುರುಗಳ ಹತ್ತಿರ. ಅವ ಹಂಗ ಹೋಗ್ತಿದ್ದಿಲ್ಲ, ಅವ ಹೊಲ್ದಾಗಿನ 1-2 ಹಣ್ಣು ತಗೊಂಡು ಹೋಗವ. ಅವಾಗ ಅವ್ರ ಗುರುಗಳು ಕೇಳ್ತಿದ್ರು, ಏನ್ಪಾ ನಿನಗೆ, ನೀ ಏನು ಕಲೀಲಿಲ್ಲ, ಮಾಡ್ಲಿಲ್ಲ, ತೊಂದರೆಗಳು ಭಾಳ ಇರ್ಬೇಕು ನಿನಗ,
ಏನ್ರ ಕೊಡ್ಬೇಕಂತ ಮಾಡೀನಿ, ಏನ್ರ ಕೇಳ್ಕೊಳ್ಳ ಅಂತ. ಅವರೆಲ್ಲ ಅಷ್ಟು ಅನುಕೂಲತೆ ಇದ್ದವ್ರು ಬಂದು ಕೇಳ್ತಾರ, ನೀ ಏನೂ ಒಮ್ಮೆ ಕೇಳೋದನ್ನ ಇಲ್ಲಲ್ಲ. ನಮ್ಮ ಅಕ್ಕಲಿಗೆ ಹೇಳ್ದ, ನನಗೇನು ಕುಡಿದು ಬೇಡ, ಯಾವಾಗಾರ ನಾ ಬಂದಾಗ ನಮ್ಮ ಹಣ್ಣು ಒಂದು 2 ತೋಳತ್ ಬರೀ ಸಾಕು, ಆರಾಮಿರುತ್ತೆ ಬರೀ ಅಂತ. ನಮಗೇನು ಕೊರತೆ ಅದ? ಈಗ ನಮ್ಮದು ಇದು ಭೀಮಾ ನದಿ ಭಾಗ ಅದ ಅಲ್ಲ, ಸ್ವರ್ಗ ಇದ್ದಂಗದ. ಯಾರಿಗೆ? ಸಾಕನ್ನವರಿಗೆ. ಏನ್ ನೋಡ್ರಿ, ಅಷ್ಟು ತುಂಬಿ ಹರಿತಾಳ ಭೀಮಾ. ಫಲವತ್ತಾದಂಥ ಭೂಮಿ, ಕಬ್ಬ, ಬಾಳೆ, ತೆಂಗು, ಎಲ್ಲ ಥರದ ಹಣ್ಣುಗಳು, ಜೋಳ, ಗೋಧಿ, ಇದು ಇಲ್ಲಂತಿಲ್ಲ, ಎಲ್ಲ ಬೆಳೆಗಳದಾವ. ಇದನ್ನೆಲ್ಲ ನೋಡಿ ಇದು ನಮ್ಮ ಭಾಗ ಸ್ವರ್ಗದಂಗೈತಿ, ನಾವು ಸಮೃದ್ಧರದೇವಿ, ಶ್ರೀಮಂತರದೇವಿ ಅಂತ ಬರ್ಬೇಕಲ್ಲ. ಅದು ಬರ್ತದೆ ಯಾರಿಗೆ? ಸಾಕನ್ನವರಿಗೆ. ಇನ್ನು ಯಾರಿಗೆ ಬೇಕಂತ ಅನಿಸ್ತಿರ್ತದಲ್ಲ, ಅವ್ರಿಗೆ ಏನಿದು ಭೂಮಿ ಎಷ್ಟು ಕೊಟ್ಟರು ಸಹಿತ ಇನ್ನು ಕೊಡಬಲ್ದೆ ಕೂದೆ ಹಾಕುದು. ಅದು ತಡ್ಕೊಂಡು ಎಷ್ಟು ದಿವಸ ತಡ್ಕೊಳ್ಬೇಕು? ಅದು ಕೊಟ್ಟು ಎಲ್ಲ ಒಂದು ದಿವಸ ಬರಡಾಗ್ತದೆ. ನೀರೆಲ್ಲ ಎಷ್ಟು ಶುದ್ಧ ಹರಿತಿತ್ತು. ನದಿಯಾಗ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಿದ್ರು. ಪಾಪ ಎಲ್ಲ ಹೋಗ್ತದೆ, ಅಷ್ಟು ಸ್ವಚ್ಛ. ಬರೇ ಹೊಲಸಷ್ಟೇ ಹೋಗುದಿಲ್ಲ, ನಾವು ಮಾಡಿದ ಪಾಪ ಸಹಿತ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ನದಿಗಳೆಲ್ಲ ಎಷ್ಟು ಹೊಲಸದು. ಮನುಷ್ಯ ಬೇಕು 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 ಅಂತಂದ ಎಲ್ಲದಕ್ಕೂ ಇದು, ಮಕ್ಕಳಿರ್ಲಿ, ಗಾಡಿ ಇರ್ಲಿ, ಮಣಿ ಇರ್ಲಿ, ಬೇಕಂದ್ ಈಗ 140 ಕೋಟಿ ಮಾಡಿ ಇನ್ನೂ ಯಾರು ಬಿಡವಾರ. ಮತ್ತಿನ್ನೂ ಕೇಳ್ತಾರೆ ಹೆಂಗ್ ಏನ್ ಮಾಡಬೇಕು ಅಂತ. ನೋಡ್ರಿ ಮನುಷ್ಯನ ಆಸೆ ಎಷ್ಟಾಗ್ಯದ. ಆದ್ದರಿಂದ ಸ್ವಲ್ಪ ಆಸೆಯನ್ನ ನಾವು ಕಡಿಮೆ ಮಾಡ್ಬೇಕು. ಇದೇ ಒಂದು ಮೂಲ ಮಂತ್ರ. ಸಾಕನ್ನೋದೊಂದು ನಮ್ಮಲ್ಲಿ ಬರಬೇಕು. ಇದು 3ನೇದು. ಮೊದಲನೇದೆಲ್ಲ ಈ ಜಗತ್ತಿದು ದೇವನಿಂದ ತುಂಬ್ಯದ, ಮತ್ತು ಇದು ತೋರುವಂತ ಏನು ಜಗತ್ತದ ಇದು ಬದಲಾಗ್ತಾ ಇರ್ತದ, ಇದ್ದಂಗೆ ಇದು ಇರುವುದಿಲ್ಲ. ಇನ್ನು 3ನೇದು ಆಸೆ ಇಲ್ಲದಂಗೆ ನಾವು ಇರಬೇಕು. ಉಪನಿಷತ್ತಿನಲ್ಲಿ ಹೇಳ್ತಾರೆ, ನೀನು ಒಂದು ವೇಳೆ ಹಣದಿಂದ ಸಂತೃಪ್ತನಾಗಬೇಕಂತ ಮಾಡಿದ್ದೆ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಒಬ್ಬ ಸಣ್ಣ ಹುಡುಗ ಈ ಮಾತನ್ನ ಹೇಳಿದ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ಶ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯ ಸಹ ಏವ. ಆತ 8-9 ವರ್ಷದ ಹುಡುಗ ನಚಿಕೇತ ಅನುಭವಿದ್ದ. ಯಮನ ಹತ್ತಿರ ಹೋದ, ನನಗೆ ಆತ್ಮವಿದ್ಯೆಯನ್ನ ಹೇಳ್ರಿ ಅಂತ ಯಮನಿಗೆ ಕೇಳ್ಕೊಂಡ. ಅವಾಗ ಯಮ ಇವನನ್ನ ಪರೀಕ್ಷಿಸುವುದಕ್ಕಾಗಿ, ನಿನಗದು ಆತ್ಮವಿದ್ಯೆ ಈಗ ಬೇಡ, ಏನ್ರೆ ಸಂಪತ್ತು ಕೇಳು, ಆಯುಷ್ಯ ಕೇಳು, ಭೂಮಿ ಕೇಳು, ರಾಜ ಆಗಬೇಕಂತ ಬಯಸು, ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ, ಯಾಕೆ ಇದನ್ನ ಕೇಳ್ಕೊಳ್ತಿ ಅಂತ ಕೇಳ್ತಿದ್ದ. ಅವಾಗ ಸಣ್ಣ ಹುಡುಗಿ ಮಾತನ್ನ ಹೇಳ್ತಾನ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ. ವಿತ್ತ ಅಂದ್ರೆ ಹಣ. ಹಣದಿಂದ ಈ ಪ್ರಪಂಚದೊಳಗ ಯಾವ ಮನುಷ್ಯರು ಸಂತೃಪ್ತರಾಗಿಲ್ಲ. ಯಾರನ್ನ ಸಹಿತ ನಾವು ಹಣದಿಂದ ಅವ್ರನ್ನ ತೃಪ್ತಿಗೊಳಿಸಲಿಕ್ಕೆ ಆಗುವುದಿಲ್ಲ. 100 ರೂಪಾಯಿ ಗಳಿಸುವವ ಕಡಿಮೆ ಆಯ್ತ ಅಂತ, 1000 ರೂಪಾಯಿ ಗಳಿಸುವವನು ಕಡಿಮೆ ಆಯ್ತೆ ಅಂತ, 1,00,000 ರೂಪಾಯಿ ಗಳಿಸುವವನಿಗೂ ಸಮಾಧಾನ ಇಲ್ಲ, ಅವನಿಗೂ ಇನ್ನೂ ಕಡಿಮೆನೇ ಆಗ್ಯಾವ. ಅಂದ್ರೆ ಇವರು ಯಾವಾಗ ಸಂತೃಪ್ತರಾಗವ್ರು. ಆದ್ದರಿಂದ ನನಗೆ ನೀ ಹಣ ಕೊಡ್ತೀನಂತೀಯಲ್ಲ, ಅದು ಬೇಡ, ಅದರಿಂದ ನಾ ಸಂತುಷ್ಟನಾಗುವುದಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ. ಇನ್ನೇನ ಆಯುಷ್ಯ ಕೊಡ್ತೀನಂತೀಯಲ್ಲ, ಆಯುಷ್ಯ ನನ್ನ ನಸೀಬದಾಗ ಎಷ್ಟು ಇರ್ಬೇಕು ಅಷ್ಟು ಇದ್ದೇ ಇರ್ತದೆ. ಜೀವಿಷ್ಯಾಮಿ ಯಾವದೀಶಿಷ್ಯಸಿ ತ್ವಂ. ಎಷ್ಟು ವರ್ಷಗಳವರೆಗೆ ನನ್ನ ನಸೀಬದಲ್ಲಿ ಆಯುಷ್ಯ ಅಷ್ಟು ವರ್ಷಗಳವರೆಗೆ ಇರ್ತೀನಿ. ಅದನ್ನು ಕೇಳುವುದೇನದ? ನನಗೀಗ ಕೇಳುವುದೊಂದೇ, ವರಸ್ತು ಮೇ ವರಣೀಯ ಸಹ ಏವ. ಆ ಒಂದೇ ವರ ನನಗೆ ಬೇಕು ಅಂತ. ನೋಡ್ರ ಸಣ್ಣ ಹುಡುಗ ಹೇಗೆ ಹೇಳಿರ್ಬೇಕು. ಹಣದಿಂದ ಮನುಷ್ಯನನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಆಗುದು. ಆದ್ದರಿಂದ ಸ್ವಲ್ಪ ಸಾಕು ಅನ್ನುವಂಥದ್ದು ಬರಬೇಕು. ಇದರ ಅರ್ಥ ನಾವು ಏನೋ ಎಲ್ಲ ಬಿಟ್ಟು ಬಿಡೋದು, ಏನೋ ಗಳಿಸಬಾರದು ಅಂತಲ್ಲ. ಆದ್ರೆ ಎಲ್ಲ ಇದ್ರೂ ಇನ್ನು ಬೇಕು ಬೇಕು ಅಂತಿತ್ತಂದ್ರೆ ಅವಾಗ ಏನಂತಾರೆ, ಅದಕ್ಕೆ ಆಸೆ, ಅತಿ ಆಸೆ ಆಗೈತಿ ಅಂತ ಅದರ ಅರ್ಥ.
ಎಲ್ಲ ಉಣ್ಣಾಕಿರ್ತದ ತಿನ್ನಾಕಿರ್ತದ, ಬರೇ ಆಸೆ ಮಾಡ್ತಿರ್ತಾನ ನೋಡ್ರಿ ಮನುಷ್ಯ. ಅವಾಗ ಏನಂತಾರ, ಏನಪ್ಪ ಇದು ಇಷ್ಟೆಲ್ಲ ಇದ್ರೂ ನಿನಗೆ ಸಮಾಧಾನ ಇಲ್ಲ ಅಂತಾರಲ್ಲ, ಹಂಗ ಈಗ ಈ ಮನುಷ್ಯನ್ ಎಷ್ಟು ಹಪಹಪಿತನ ಐತಿ ಅಂತ, ಎಷ್ಟು ಬರೇ ಬಡ್ಕೊಳ್ತಿ, ಅದು ಇರಬಾರ್ದು. ಅಲ್ಲೇನು ಗುರುಗಳು ಹೇಳಿದ್ರಲ್ಲ, ಗವಿಯಲ್ಲಿ ಹೋದಾಗ ನಮಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಿದ್ದಂದ್ರೆ ಅವನೇ ಶ್ರೀಮಂತ ಆಗಿರ್ತಿದ್ದ. ಸಂಗ್ರಹ ಮಾಡಿದ್ದ, ಗಳಿಸಿದ, ಅದೇ ಉಳಿತು, ಅವು ಹಾಗ ಮುಗಿತಲ್ಲಿಗೆ ಆಸೆ ಅವನನ್ನೇ ಮುಗಿಸಿಬಿಟ್ಟಿತ್ತು. ಹಾಗ ಇದು ಒಂದು ಇವತ್ತಿನ ಒಂದು ಮಂತ್ರ ಸಾಕು ನಮಗ. ಮನೆಗೆ ಹೋಗಿ ಇವತ್ತು ಏನೇನದಾವ್ ನೋಡೋದು ಸಾಕಂತ ಅನ್ನೋದು. ಮತ್ತು ನಾವು ನಮಗಾಗಿ ಬದುಕುವುದು ಬಹಳ ಕಡಿಮೆ ಇರ್ತದೆ. ಯಾರ್ಯಾರ ಮನೆ ಕಟ್ತಾರ, ಅವ್ರ ಮನೆ ಕಟ್ಟಿದ್ರು ನಾವು ಕಟ್ಟಬೇಕು ಅಂತ. ಏನು ಅವ್ರಿಗೆ ಕಟ್ಟೋದೈತೆ ನಮಗಾಗಿ? ಅವ್ರ ಗಾಡಿ ತೊಗೊಂಡ್ರು, ನಾವು ಗಾಡಿ ತಗೋಬೇಕು. ನಮಗೆ ಗಾಡಿ ಬೇಕಾಗೈತೆ ಇಲ್ಲೋ ಅಂತ ನೋಡ್ಬೇಕಲ್ಲ. ಅವ್ರದೊಂದಿಷ್ಟು ಮತ್ತೇನು ವೈಭವ, ನಮ್ಮದು ಅದು. ಅವ್ರದ್ದು ಅವ್ರಿಗೆ, ನಮ್ಮದು ನಮಗ. ಅವ್ರಿಗೆ ಬೇಕಾಗೈತೆ ಅಂತ ಕಟ್ಕೊಂಡಾರ ಅವ್ರು, ನಾವು ಅವರಂಗೆ ಮಾಡಬೇಕಾಗಿಲ್ಲಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡು, ಈ ಸಾಕು ಅನ್ನೋದೊಂದಿಷ್ಟು ಇಟ್ಕೋ ತಲೆ ಒಳಗ. ಮನೆಗೆ ಹೋಗಿ ಇವತ್ತ 1-2 ಮಕ್ಕಳಿದ್ದು ಅಂದ್ರೆ ಸಾಕಂತನ್ಬೇಕು, ಅಷ್ಟೇ ಹಣ ಪಣ ಇತ್ತಂದ್ರೆ ಸಾಕಂತ ಅನ್ಬೇಕು. ಆ ಬಳಕೇನೋ ಹೊಲ ಬೆಳೀತದ, ಭೂಮಿ ಈ ಸಲ ಎಷ್ಟು ಬೆಳೀತದ, ಅದ್ರಾಗನೇ ಸಂತುಷ್ಟರು, ಸಾಕನ್ಬೇಕು. ಕಡಿಮೆ ಏನೂ ಇಲ್ಲ ಈ ಜಗತ್ತಿನೊಳಗ. ಕೊರತೆ ಅನ್ನೋದಕ್ಕೆ ಏನೂ ಇಲ್ಲ. ಹಣಕ್ಕೆ ಕೊರತೆ ಇಲ್ಲ, ಸಮಯಕ್ಕೆ ಕೊರತೆ ಇಲ್ಲ, ಎಲ್ಲ ದೇವರು ಸಾಕಷ್ಟು ಕೊಟ್ಟ. ಕೊರತೆ ಇರುವುದು ಹೊರಗಲ್ಲ, ಕೊರತೆ ಇರುವುದು ನಮ್ಮ ಮನಸ್ಸಿನ ಒಳಗೈತೆ ಅಷ್ಟೆ. ಎಲ್ಲ ಕೊರತೆ ನಮ್ಮ ಮನಸ್ಸಿನೊಳಗೆ. ಅದಕ್ಕೆ ಆಕೆ ಐದಕ್ಕಿ ಲಕ್ಕಮ್ಮ ಹೇಳ್ಯಾರ, ಈ ಬೇಕು ಅನ್ನೋದು ಮನಸ್ಸಿನೊಳಗೆ ಒಮ್ಮೆ ಬಂತಂದ್ರೆ ಆ ಮನುಷ್ಯನನ್ನು ಎಂದೂ ಶ್ರೀಮಂತ ಮಾಡಕ್ ಬರೋದಿಲ್ಲ. ಈಗ ನಾವು ಈ ಕ್ಷಣದಲ್ಲಿ ಶ್ರೀಮಂತರಂತೆ ಅನ್ಬೇಕು. ಯಾರ್ಯಾರ ಕೇಳಿದ್ರಂದ್ರೆ ನೀ ಶ್ರೀಮಂತೋ ಬಡವ ಅಂತ ಕೇಳಿದ್ರೆ ನಾ ಶ್ರೀಮಂತ ಅಂತ ಹೇಳಬೇಕು. ಹೆಂಗ ನಿಮ್ಮ ಹತ್ತಿರ ಏನೂ ಹಣ ಇಲ್ಲ, ನೀವು ಹೆಂಗ ಶ್ರೀಮಂತರಿ ಅಂತ ಕೇಳಿದ್ರಂದ್ರೆ ಏನು ಹೇಳ್ತೀರಿ ಅವರಿಗೆ? ಏನು ಅಷ್ಟು ಹಣ ಇದ್ದಾಗನೇ ಶ್ರೀಮಂತರಿ ಏನು? ಅವರು ಯಾರು ಶ್ರೀಮಂತರಿಲ್ಲ. ಲಕ್ಷ ಇದ್ದವ, ಕೋಟಿ ಇದ್ದವನ ಮುಂದೆ ಬಡವ, ಕೋಟಿ ಇದ್ದವ 10 ಕೋಟಿ ಇದ್ದವನ ಮುಂದೆ ಅವನು ಬಡವ. ಹಂಗ ನಾವು ನಮ್ಮದು ಎಷ್ಟೈತೆ ಅಷ್ಟು ನಾವು ಶ್ರೀಮಂತ. ಸರ್ಕಾರಕ್ಕೆ ಹೇಳೋರಕ್ಕೆ ನೀವು ಎಷ್ಟು ನಿಮ್ಮದು ಆದಾಯ ಐತೆ ಅದ್ರ ಮುಚ್ಚಿಡೋರಕ್ಕೆ ಮನಸ್ಸಿನಾಗರೆ ಗೊತ್ತಾಗಲಿ ನಾನು ಶ್ರೀಮಂತ ಅಂತ ಕೇಳೋದು. ಸಣ್ಣೊಂದು ಮಗುವಿಗೆ ಕೇಳಿದ್ರೆ ಅಂದ್ರೆ ನೀ ಶ್ರೀಮಂತೋ ನೀ ಬಡವ ಅಂತ ಕೇಳಿದ್ರೆ ಮಗು ಎಂದ್ರೆ ನಾ ಬಡವದನಂತ ಹೇಳ್ತದೆ ಏನು? ಎಂದೂ ಹೇಳಂಗಿಲ್ಲ. ಅದು ನಾನು ಶ್ರೀಮಂತ ಅಂತ ಹೇಳ್ತದೆ, ಆ ಭಾವ ಇರ್ತದೆ. ಹಾಗೆ ನಾವೆಲ್ಲರೂ ಶ್ರೀಮಂತರು ಅನ್ನುವಂಥ ಭಾವ ಇರಬೇಕು. ಎಂದೂ ಮನಸ್ಸಿನಾಗ ಬರಬಾರ್ದು ನಾ ಬಡವದನಿ, ನನಗೆ ತ್ರಾಸಗಳದಾವ, ನನಗೆ ಕಷ್ಟ ಐತಿ, ಯಾಕರೆ ನಾನು ಹುಟ್ಟಿಸಿದ ದೇವರು ಅಂತಂದ ಅಂದ್ರೆ ಈ ಮನುಷ್ಯನಿಗೆ ಬದುಕಾಕ ಬರುದಿಲ್ಲ ಅಂತಂದ್ರ. ನಾವು ಈ ದೇವನ ಜಗತ್ತಿನಲ್ಲಿ ಏನೂ ಕೊರತಿರ್ಲಾರ್ದಂಥ ಜಗತ್ತಿನಲ್ಲಿ ಹಾಡ್ಕೋಂತ ಸಂತೋಷದಿಂದ ಬದುಕಲಿಕ್ಕೆ ನಮ್ಮನ್ನು ದೇವರು ಇಲ್ಲಿ ಕಳಿಸಿದ. ಇದು ಒಂದು ಇವತ್ತಿನ ಒಂದು ಮಂತ್ರ, ಸಾಕು ಅನ್ನೋದನ್ನೇ ಮಂತ್ರ. ಅವತ್ತು ಕೊನೆಯ ದಿವಸ ಜಪಯೋಗ ಮಾಡೋದದ, ಹೆಚ್ಚಿನ ಜನ ಎಲ್ಲರೂ ಬರಬೇಕು.